ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಆದರದ ಸ್ವಾಗತ ಸುಸ್ವಾಗತ. ಬಳಸಿ ಬಾಯಿ ಬಿಡುವುದಕ್ಕಿಂತ ಉಳಿಸಿ ಗಳಿಸುವುದು ಮೇಲು. ಅಂದರೆ ಇರುವ ಹಣವನ್ನ ಅತಿಯಾಗಿ ವೆಚ್ಚ ಮಾಡುವುದಕ್ಕಿಂತ ನಾವು ಗಳಿಸಬೇಕು ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಗುರುಜಿ. ಗುರುವಾರದ ಈ ಶುಭ ದಿನ, ಗುರುಗಳಾಗಿ ನೀವು ಯಾವ ವಿಶೇಷ ಮಾಹಿತಿಯನ್ನ ಹೇಳ್ತಿದ್ರೆ, ಹಾಗೆ ನಾಳೆ ನಾವೆಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುವ ಸಂಕ್ರಾಂತಿ ಹಬ್ಬ, ಆ ಹಬ್ಬದ ಕುರಿತು ಏನಾದ್ರೂ ಹೇಳ್ತಿದ್ದೀರಾ ಇವತ್ತು? ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಏನು ಗುರುವಾರ, ಗುರು ವಂದನಾ ಸ್ವರೂಪ ಅಂತ ಕರಿತೀವಿ. ಈ ಗುರು ವಂದನಾ ಸ್ವರೂಪದಲ್ಲಿ ಗುರುಮಂಗಳ ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತ ನಿಮಗೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು, ಗುರುಮಂಗಳ ಯೋಗವನ್ನು ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಗುರುಮಂಗಳ ಯೋಗದ ಜೊತೆಗೆ ಗ್ರಹಣದ ಪೀಡಾ ಪರಿಹಾರವನ್ನು ಪರಿವರ್ತನೆ ಮಾಡಿಕೊಂಡು ನಮ್ಮಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಡಿತಕ್ಕಂಥದ್ದು ಹೇಗೆ, ಎರಡನೇ ಭಾಗ. ಮೂರನೇ ಭಾಗ ಇವತ್ತಿನ ದಿವಸ ಭಾಳ ಇನ್ನೊಂದು ವಿಶೇಷ ಅಂದರೆ ಭೋಗಿ ಹಬ್ಬ. ಈ ಭೋಗಿ ಹಬ್ಬ ಅಂದ್ರೇನು? ಹಸುಗಳೆಲ್ಲ ಶುದ್ಧೀಕರಣ. ಸಂಕ್ರಾಂತಿಗೆ ಮೊದಲು ಉಪಕರಣ. ಈ ಉಪಕರಣ ಅಂತಕ್ಕಂಥದ್ದೇನು? ಜೀವನದಲ್ಲಿ ಪ್ರತಿಯೊಬ್ಬನು ಆದ್ಯ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕು. ಈ ಆದ್ಯ ಕರ್ತವ್ಯವನ್ನು ಪರಿಪಾಲನೆ ಮಾಡೋದು ಅಂದ್ರೇನು? ನೀವುಗಳು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಶುಚಿರ್ಭೂತವಾಗಿ ಇಡಕ್ಕೆ ಮೊದಲು ನೀವು ಎಲ್ಲಿಂದ ತಗೊಂಡಿದ್ರಿ ಆ ಬೀಜಗಳನ್ನು, ಆ ವರ್ತನೆಯನ್ನು ತಗೊಂಡು ಬಂದು ನೀವುಗಳು ಕಾಪಾಡಿರತಕ್ಕಂಥದ್ದು ಯಾರ ಮುಖಾಂತರ? ಇರುವೆಗಳ ಮುಖಾಂತರ. ಅದನ್ನು ಸಾಕ್ಷೀಕರಿಸಿದ್ದು ಯಾರೋ? ಸಾಕ್ಷಾತ್ ಗುಬ್ಬಚ್ಚಿ. ಆ ಗುಬ್ಬಚ್ಚಿಯ ಮುಖಾಂತರವಾಗಿ ಸಾಕ್ಷೀಕರಿಸಿರತಕ್ಕಂಥ ಇರುವೆಗಳು ತಗೊಂಡಿರತಕ್ಕಂಥ ವಿಚಾರಪೂರ್ವಕವಾಗಿರ್ತಕ್ಕಂಥ ಒಂದು ಆಕ್ರಮಣ ಎಲ್ಲ ಭತ್ತಗಳನ್ನು, ಎಲ್ಲ ರೈತರಿಗೂ ಎಲ್ಲ ವಿಶೇಷವಾಗಿರ್ತಕ್ಕಂಥ ಧಾನ್ಯಗಳನ್ನ ಹೇಗೆ ಕೊಡ್ತು? ಮಳೆ ಬಂದಾಗ, ಬಹಳ ವಿಜೃಂಭಣೆಯಿಂದ ಮಳೆ ಬಂದಾಗ ಆ ವರ್ಷದಲ್ಲಿ ಎಷ್ಟೋ ಧಾನ್ಯಗಳು ನಶಿಸಿ ಹೋಯಿತು. ಆದರೆ ಕಾಪಾಡಿಕೊಂಡಿದ್ದ ಆ ಇರುವೆಗಳು ಇದೆಲ್ಲ ಧಾನ್ಯಗಳನ್ನು ತನ್ನ ಗೂಡಲ್ಲಿ ತಾನು ಶೇಖರಣೆ ಮಾಡಿತ್ತು. ಅದನ್ನು ರೈತರು ಎಲ್ಲರೂ ದಿಕ್ಕಾಪಾಲಾಗಿದ್ದಾಗ ಇದನ್ನು ಕಾಪಾಡಿರ್ತಕ್ಕಂಥ ಇರುವೆಗಳನ್ನು ಸ್ಮರಣೆ ಮಾಡಿಕೊಂಡ್ರು. ಏನಂತ ಸ್ಮರಣೆ ಮಾಡಿಕೊಂಡ್ರು? ಅಯ್ಯೋ ಇರುವೆ ದೇವತೆಗಳ, ನೀವುಗಳೆಲ್ಲ ಈ ರೀತಿಯಾಗಿ ನಮಗೆ ಸಹಕರಿಸಿದ್ರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಧಾನ್ಯಗಳು ಸಾಕಷ್ಟಿವೆ. ಈ ಎಲ್ಲ ಧಾನ್ಯಗಳನ್ನು ಪರಿಪೂರ್ಣವಾಗಿ ನಿಮ್ಮ ರಕ್ಷಣಾ ಮುಖಾಂತರವಾಗಿ ಮತ್ತೆ ತಿರುಗಿ ನಾವು ಅದನ್ನು ಜಾಗೃತಿಪಡಿಸಬೇಕು ಅಂದಾಗ ಇದಕ್ಕೆ ಸಾಕ್ಷಿಯನ್ನು ಕರೀರಿ, ಆ ಗುಬ್ಬಚ್ಚಿಗಳನ್ನು ಕರೀರಿ. ಬ್ರಾಹ್ಮಣ ಸ್ವರೂಪವಾಗಿರ್ತಕ್ಕಂಥ ಗುಬ್ಬಚ್ಚಿಗಳನ್ನು ಸ್ಮರಣೆ ಮಾಡಿಕೊಂಡಾಗ ಗುರು ಅನುಗ್ರಹ, ಆ ಗುರು ಅನುಗ್ರಹದ ಮುಖಾಂತರವಾಗಿ ಎಲ್ಲ ಧಾನ್ಯಗಳನ್ನು ದಾನಗಳು ಹೇಗಿತ್ತೋ ಅದೆಲ್ಲವನ್ನು ಸಾಲವಾಗಿ ಕೊಟ್ಟರು. ಆ ಸಾಲವನ್ನು ಇವತ್ತಿಗೂ ಎಲ್ಲ ರೈತರು, ಹಳೇ ಆಗಿರ್ತಕ್ಕಂಥ ಹಳೆಬ್ರು ಬಹಳ ಚೆನ್ನಾಗಿ ನೀವು ಗಮನ ಇಟ್ಟು ನೋಡಬೇಕು. ಅಷ್ಟೂ ಜನ ಪಕ್ಷಿಗಳು ಇವತ್ತಿನ ದಿವಸ ಯಾವುದೇ ಹೊಸ ಧಾನ್ಯಗಳು ಬಂದಾಗ, ಸಂಕ್ರಾಂತಿ ಹಬ್ಬದ ಹತ್ತಿರಕ್ಕೆ ಭೋಗಿ ಹಬ್ಬದ ಸಮಯದಲ್ಲಿ ಎಲ್ಲ ದವಸ ಧಾನ್ಯಗಳು ಒಂದೇ ಹತ್ರ ಸೇರಾಗಿ ಲಾಟಾಗಿ ಹಾಕಿರ್ತಾರೆ. ಲಕ್ಷಾಂತರ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೈತರು ಏನು ಮಾಡ್ತಾರೆ? ಈ ಇರುವೆಗಳನ್ನು ತಾವು ಧಾನ್ಯಗಳನ್ನ ತೊಗೊಂಡು ಹೋಗ್ತಾ ಇದ್ರೆ ನಮಸ್ಕಾರ ಮಾಡ್ಕೊತಾ ಇರ್ತಾರೆ. ಆ ಧಾನ್ಯಗಳು ನಮಸ್ಕಾರ ಮಾಡಿದ್ರೆ ಪಕ್ಷಿ ಪ್ರಾಣಿಗಳು ತಿಂತಾ ಇದ್ದ ಸಮಯದಲ್ಲಿ ಏನು ಯೋಚನೆ ಮಾಡಲ್ಲ, ಯಾಕಂದರೆ ಸಾಲವಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಋಣವನ್ನು ತೀರಿಸ್ತಕ್ಕಂಥ ವಿಧಾನವೇ ಭೋಗಿ ಹಬ್ಬ. ಈ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ? ಅಯ್ಯೋ ನಾವು ರೈತ ವರ್ಗದವರಾಗಿರೋದ್ರಿಂದ ಈ ಫಸಲನ್ನು ಹೇಗೆ ಬಂದಿರತಕ್ಕಂಥ ಕೊಂಡಾಡೋಕ್ಕೆ ಆ ಫಸಲನ್ನು ತೆಗೆದು ವಿಶೇಷವಾಗಿ ಪೈರುಗಳನ್ನು ಮತ್ತೆ ನೆಡಬೇಕಾದಾಗ ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ವಿಧಾನವನ್ನು ಏನು ಮಾಡ್ತಾ ಇದ್ರು? ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಳೋಣ, ಅದ್ರ ಕೆಲಸ ಅದು ಮಾಡ್ಕೊಳ್ಳಿ ಅಂತ ಇನ್ನಷ್ಟು ಜನ ರೈತರು ಏನು ಮಾಡ್ತಾರೆ? ಈ ಧಾನ್ಯಗಳನ್ನ ದೂರದಲ್ಲಿ ಒಂದು ತ್ರಿಕೋಣಾಕಾರದಲ್ಲಿ ಅಥವಾ ಗೋಲಾಕಾರದಲ್ಲಿ ಧಾನ್ಯಗಳ ಸುತ್ತಲೂ ಹಾಕಿ ಬರ್ತಾರೆ. ಆಗ ಇರುವೆಗಳು ತಾವಾಗೇ ಬಂದು ಅದನ್ನು ಸ್ವೀಕರಿಸ್ತಾ ಇರುತ್ತೆ. ಇವರ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರೆ. ಯಾವುದೇ ತೊಂದರೆಗಳು ಇಬ್ಬರಿಗೂ ಆಗದಿದ್ದ ಹಾಗೆ. ಇಷ್ಟೆಲ್ಲ ಆಗಿರತಕ್ಕಂಥ ಒಂದು ಸಂತೋಷ ವಾತಾವರಣ ಕಲ್ಪನೆಯನ್ನು ವಿಶೇಷವಾಗಿ ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ವಿಧಾನಗಳು, ಗೋವುಗಳು ಎತ್ತುಗಳು ಎಷ್ಟು ಚೆನ್ನಾಗಿ ಕಷ್ಟಪಟ್ಟಿರುತ್ತೆ. ಇದಕ್ಕೆ ಶುಚಿರ್ಭೂತವಾಗಿರ್ತಕ್ಕಂಥದ್ದು, ನಮಗೇನೂ ಆಗದೇ ಇರತಕ್ಕಂಥ ವಿಷಜಂತುಗಳು ಏನಾದರೂ ಅದು ಕಚ್ಚಿದ್ರೆ ಎಷ್ಟೋ ಮರಳಲ್ಲಿ ಓಡಾಡಿರುತ್ತೆ. ಎಷ್ಟೋ ಮಣ್ಣನ್ನು ನಾವು ಗುದ್ದಲಿ ಮುಖಾಂತರವಾಗಿ ತಗೊಂಡು ಹೋದಾಗ ಆ ನೇಗಲನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ರೈತ. ಅದಷ್ಟು ಕಷ್ಟವನ್ನು ರೈತನಿಗಿಂತ ಬಹಳ ಕಷ್ಟಪಡ್ತಕ್ಕಂಥ ಆ ಪ್ರಾಣಿ, ಮೂಗು ಜೀವ ಅದೆಷ್ಟು ಕಷ್ಟಪಟ್ಟಿರುತ್ತೆ. ಇದಕ್ಕೆ ಗಾಯಗಳಾಗಿರುತ್ತೆ.
ಈ ಗಾಯಗಳನ್ನೆಲ್ಲ ದೂರಪಡಿಸೋದು ಹೇಗೆ? ಈ ಭೋಗಿ ಹಬ್ಬದಲ್ಲಿ ಎಲ್ಲ ಅಗ್ನಿ ಸ್ವರೂಪವಾಗಿ ಅಗ್ನಿ ಶಮನ ಸ್ವರೂಪ, ಆವಾಗ ಬರೆಗಳನ್ನು ಹಾಕ್ತಕ್ಕಂಥ ಸಮಯ. ಅದಾದ ಮೇಲೆ ಒಂದೊಂದು ಧಾನ್ಯಗಳನ್ನು ಮಾಡಿರ್ತಕ್ಕಂಥ ಪೈರುಗಳನ್ನ ಒಣಗೋಗಿರ್ತಕ್ಕಂಥ ಮೇಲ್ಭಾಗದ್ದು ಎಲ್ಲ ಒಂದು ಕಡೆ ಹಾಕಿ ಬೆಂಕಿಯನ್ನು ಹಚ್ಚಿ, ಅದಾದ ಮೇಲೆ ಎಲ್ಲ ಹಸುಗಳನ್ನು ಎತ್ತುಗಳನ್ನು ಅದರ ಮೇಲಿಂದ ಆ ಕಡೆ ಭಾಗದಲ್ಲಿ ಓಡಿಸಿದಾಗ ಅದರಲ್ಲಿರ್ತಕ್ಕಂಥ ದೋಷಗಳು, ಅದರಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳ ಮುಖಾಂತರವಾಗಿ ರೋಗಗಳು ಎಲ್ಲವೂ ದೂರವಾಗತ್ತೆ, ಉಪಶಮನ ಆಗುತ್ತೆ. ಇದೆಲ್ಲ ಪೂರ್ತಿಯಾಗಿ ಸಂಸ್ಕಾರವಾಗಿ ನಮ್ಮಲ್ಲಿ ಬಂದಿರತಕ್ಕಂಥ ಆದ್ಯ ಕರ್ತವ್ಯ ಸನಾತನ ಧರ್ಮಗಳು. ಇದೇ ಧರ್ಮವಾಯಿತು, ಅದೇ ಸಂಸ್ಕೃತಿ ಆಯಿತು, ಅದೇ ಆಚರಣೆಗಳಿಗೂ ಬಂತು. ಹೀಗೆ ಈ ಭೋಗಿ ಹಬ್ಬದ ದಿವಸ ವಿಶೇಷವಾಗಿ ಈ ದವಸ ಧಾನ್ಯಗಳನ್ನು ಸಂರಕ್ಷಣಾಪೂರ್ವಕವಾಗಿ ನವರಾತ್ರಿಗೆ ಹೇಗೆ ದೇವಿಗಳಿಗೆ 9 ನವರಾತ್ರಿಗಳಿಗೆ ಧಾನ್ಯಗಳನ್ನು ಮಾಡ್ತೀವಿ, ಈ 9 ಧಾನ್ಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಇಟ್ಟು ಆ ಭೋಗಿ ಹಬ್ಬಕ್ಕೆ ಬಂದಿರತಕ್ಕಂಥ ಬತ್ತೆಯನ್ನು ತೆನೆಯನ್ನು ನಮಸ್ಕಾರ ಮಾಡ್ಕೊಳ್ತಾ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳೋದೇ ಈ ಭೋಗಿ ಹಬ್ಬ. ಇಷ್ಟೆಲ್ಲ ಇರತಕ್ಕಂಥ ಈ ಗುರುವಾರದಂದೇ ಸಂಕ್ಷಿಪ್ತವಾಗಿ ಆ ಭೋಗಿ ಹಬ್ಬವನ್ನು ಆಚರಿಸ್ತಕ್ಕಂಥ ನಾವುಗಳು, ವಿಶೇಷವಾಗಿರ್ತಕ್ಕಂಥ ಗುರು ಅನುಗ್ರಹ ಪಡಿಬೇಕಾದ ನೀವುಗಳು, ವಿಶೇಷವಾಗಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಇರುವೆಗಳು ಕೂಡ ಸ್ಮರಣಾರ್ಥವಾಗಿ ಋಣವನ್ನು ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾದ ಎಲ್ಲ ರೈತ ಕರ್ತವ್ಯಗಳು. ಇಷ್ಟೆಲ್ಲ ಮಾಡೋದಲ್ಲದೆ ಇವತ್ತು ನವಮಿಯಲ್ಲಿ ಏನು ವಿಶೇಷ? ವೈಷಮ್ಯವಾಗಿರ್ತಕ್ಕಂಥ ಈ ನವಮಿಯನ್ನು ನಾವು ಸ್ಮರಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ, ಸ್ಮರಣೆ ಮಾಡ್ಕೋಬೇಕಂತೆ. ಏನು? ಈ ನವಮಿಯಂದು ಯಾರು ಸ್ಮರಣೆಯನ್ನು ಮಾಡ್ಕೊತಿರೋ ಗುರು ಅಂದರೆ ಗುರುಮಂಗಳ ಯೋಗವನ್ನು ಸೃಷ್ಟಿಯನ್ನು ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳೋದು? ಆ ಗುರುಮಂಗಳ ಯೋಗವನ್ನು ಪ್ರತಿ ಮಂಗಳವಾರ, ಬುಧವಾರ, ಗುರುವಾರ 3 ದಿವಸದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಾವುಗಳು ಆ ಸಿದ್ಧತೆಯನ್ನು ಪಡಿಬೋದು. ಎಂಥ ದೋಷವಿದ್ದರು, ಗುರು ದೋಷವಿದ್ದರು, ಮಂಗಳ ಗ್ರಹ ದೋಷವಿದ್ದರು, ಬುಧ ದೋಷವಿದ್ದರು, ಅಂದರೆ ಎಲ್ಲರಿಗೂ ಕಾರಣಕರ್ತವಾಗಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಬೇಕಾಗಿರೋದು ಈ 3 ಗ್ರಹಗಳು ಭಾಳ ಇಂಪಾರ್ಟೆಂಟ್. ಗುರು ಅನುಗ್ರಹ ಇರಲೇಬೇಕು, ಭೂಮಿ ಬೇಕೇ ಬೇಕು, ಶತ್ರು ಸಂಹಾರ ಆಗಲೇಬೇಕು, ಕೆಲಸ ಕಾರ್ಯಗಳು ಬೇಕೇ ಬೇಕು, ಮನೆ ಗೃಹ ನಿವಾಸ ಇಲ್ಲದೆ ಇದ್ದವನಿಗೆ ಒಂದು ಗೃಹ ನಿವಾಸ ಬೇಕು. ಎಲ್ಲವೂ ಆದ್ಯ ಕರ್ತವ್ಯ ಯಾರಿಂದ? ಕೇವಲ ಮಂಗಳ ಗ್ರಹ, ಬುಧ ಗ್ರಹ, ಗುರುಗ್ರಹ. ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ.